ಎಲ್ಲರೂ ಕೇಳ್ತಾ ಇದ್ರು ಇನ್ಸ್ಟೆಂಟ್ ಕೇಸರಿಬಾತ್ ಹೇಗೆ ಮಾಡ್ಕೊಳ್ಳೋದು ಅಂತ. ಹಾಗಾಗಿ ಒಂದೇ ಒಂದು ನಿಮಿಷದಲ್ಲಿ ಕೇಸರಿಬಾತ್ ರೆಡಿ ಆಗುತ್ತೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಇದು ನನ್ನದೇ ಪ್ರಾಡಕ್ಟು ಇನ್ಸ್ಟೆಂಟ್ ಕೇಸರಿಬಾತ್ ಮಿಕ್ಸು. ಇದನ್ನು ನಾನು ಇವಾಗ 1 ಕಪ್ಪಷ್ಟು ಹಾಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಹಾಕೋಬೋದು. ಈಗ ಯಾಕೆಂದರೆ ಇದು ಸ್ವಲ್ಪ ನನ್ನ ಮಗನಿಗೆ ತುಂಬ ಇಷ್ಟ ಕೇಸರಿಬಾತು. ಹಾಗಾಗಿ ನಾನು ಇವಾಗ ಜಸ್ಟ್ ಮಾಡಲಿಕ್ಕೆ ಒಂದು 5 ನಿಮಿಷ ಟೈಮ್ ತೊಗೊಳ್ಳೋದು ನೋಡಿ. ಇವಾಗ ನಾನು 1 ಕಪ್ಗಿನ ಸ್ವಲ್ಪ ಕಡಿಮೆ ಇದೆ. ಇಷ್ಟನ್ನು ನಾನು ಇನ್ಸ್ಟೆಂಟ್ ಕೇಸರಿಬಾತ್ ಮಿಕ್ಸು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದರಲ್ಲಿ 2.5 ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋದು ಅಷ್ಟೇ. ತಣ್ಣೀರೇನೆ, ನಾನು ತಣ್ಣೀರೇ ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ 1 ನಿಮಿಷ ನೋಡಿ, 1 ನಿಮಿಷನೂ ತಗೊಳ್ಳಿಲ್ಲ, 30 ಸೆಕೆಂಡ್ಸಲ್ಲಿ ನೀರು ಕುದಿಯೋಕ್ಕೆ ಶುರುವಾಯಿತು. ಬೇಕಂದರೆ ಸ್ವಲ್ಪ ನಾನು ತುಪ್ಪ ಸೇರಿಸ್ತೀನಿ, ಬೇಕಂದರೆ ಇದರಲ್ಲಿ ಆಲ್ರೆಡಿ ಹಾಕಿರ್ತೀನಿ. ನಿಮಗೆ ಯಾರಿಗಾದರೂ ಬೇಕಾದರೆ ನೀವು ಇಲ್ಲ ನಂಬರ್ ಕೊಟ್ಟಿರ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮಕ್ಕಳಿಗೆ ಸ್ವಲ್ಪ ತುಪ್ಪ ಇದ್ದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಅಂದರೆ ಆಲ್ರೆಡಿ ಸೇರಿಸಿದ್ದೀನಿ, ನಾನು ಇನ್ನು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಆಲ್ರೆಡಿ ಕುದಿಯೋಕ್ಕೆ ಶುರುವಾಗಿದೆ, ನೀರು ಕುದಿಯೋಕ್ಕೆ ಶುರುವಾಗಿದೆ. ನೀರು ನೋಡಿ ಈ ಥರ ಕುದಿ ಬರಬೇಕು. ಕುದಿಯೋ ಟೈಮಲ್ಲಿ ನಾನು ಇದನ್ನು ಕಡಿಮೆ ಮಾಡ್ಕೊತೀನಿ, ಸಿಮ್ಮಲ್ಲಿ ಇಟ್ಕೊಂಡು. ಇವಾಗ ಜಸ್ಟ್ ಏನಿಲ್ಲ ನೋಡಿ, 2.5 ಲೋಟದಷ್ಟು ನಾನು ನೀರು ಹಾಕಿದೆ ಅಲ್ವಾ. ಸೊ ಅಂದರೆ ನಾನು ಇದನ್ನು ಮೊಬೈಲ್ ಒಂದೇ ಕೈಯಲ್ಲಿ ಇಟ್ಕೊಂಡು ಮಾಡೋದ್ರಿಂದ ತಿರುಗಿಸೋಕ್ಕಾಗಲ್ಲ. ಸ್ವಲ್ಪ ನಾವು ಆದಷ್ಟು ತಿರುಗಿಸ್ಕೊಂಡ್ರೆ ಗಂಟಾಗಲ್ಲ ನೋಡಿ. ಇವಾಗ ಇಷ್ಟೇ, ಇನ್ನೇನಿಲ್ಲ. ನಾನು ಯಾಕಂದರೆ ನೀರು ಕಡಿಮೆ ಮಾಡಿರೋ ಸಿಮ್ಮಲ್ಲಿ ಇಟ್ಟಿರೋದ್ರಿಂದ ಅದೇನು ಗಂಟಾಗಲ್ಲ ನೋಡಿ. ಇವಾಗ ಈಗ ಜಸ್ಟ್ ಈ 1 ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಒಂದು 2 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ ನೋಡಿ. 2.5 ಲೋಟದಷ್ಟು ನಾನು ನೀರು ಹಾಕಿದೆ ಅಲ್ವಾ, ಅಷ್ಟೇ ನೋಡಿ. 1-2 ನಿಮಿಷ ನೋಡಿ, ಅದು ಇನ್ನೂ ಗಟ್ಟಿಯಾಗುತ್ತೆ. ಕುದೀತಾ ಇದೆಯಲ್ವಾ, ಸ್ವಲ್ಪ ಇನ್ನೊಂದು 1 ನಿಮಿಷ ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ತುಂಬ ಗಟ್ಟಿಯಾಗುತ್ತೆ. ಮತ್ತು ಇದಕ್ಕೆ ನಾನು ಯಾವುದೇ ಥರ ಬೇರೆ ತುಪ್ಪ ಅಂದರೆ ಮನೇಲಿ ನಾನು ಏನು ತುಪ್ಪ ಯೂಸ್ ಮಾಡ್ಕೊಂಡು ನೋಡಿ, ಇದೇ ತುಪ್ಪ. ನಾನು ಯಾವುದೇ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲಿ ಅಥವಾ ಯಾವುದೇ ಸ್ವೀಟ್ ಮಾಡಲಿ, ಸೊ ಎಲ್ಲದಕ್ಕೂ ನಾನು ಏನು ಮನೇಲಿ ಈಗ ನಮ್ಗೆ ಯೂಸ್ ಮಾಡಲಿಕ್ಕೆ ನಾನೇ ಬೆಣ್ಣೆ ಎಲ್ಲ ತಂದು ಕರಗಿಸಿಟ್ಕೊಂಡಿರ್ತೀನಿ, ಅದೇ ತುಪ್ಪನೇ ನಾನು ಎಲ್ಲದಕ್ಕೂ ಯೂಸ್ ಮಾಡೋದು. ಸೊ ನೋಡಿ, ಇದೇ ಇನ್ಸ್ಟೆಂಟ್ ಕೇಸರಿಬಾತ್ ಮಿಕ್ಸು. ನಿಮಗೆ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇವಾಗ 2 ನಿಮಿಷದಲ್ಲಿ ರೆಡಿಯಾಗಿದೆ. ಇಷ್ಟೇ ನೋಡಿ. ಸ್ಟವ್ ಆಫ್ ಮಾಡಿದರೆ ಏಕೆಂದರೆ ಇದೀಗ ಅನ್ನಿಸ್ಬೋದು ನಿಮಗೆ ಸ್ವಲ್ಪ ತೆಳ್ಳಗಿದೆ ಅನ್ನಿಸ್ಬೋದು. 2 ನಿಮಿಷ ಬಿಡಿ, 2 ನಿಮಿಷದಲ್ಲಿ ಫುಲ್ ತಣ್ಣಗಾದರೆ ಗಟ್ಟಿ ಆಗಿಬಿಡುತ್ತೆ. ರೆಡಿಯಾಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ ನೋಡಿ. ಇವಾಗ ತಣ್ಣಗಾಗಿದೆ. ಈಗ ನನ್ನ ಮಗ ಬಂದ ಅಷ್ಟರಲ್ಲಿ ತಣ್ಣಗಾಗಿದೆ ಇದು ನೋಡಿ. ಬೇಕು ಅಂದರೆ ನಿಮಗೆ ನೀರು ತುಂಬ ಗಟ್ಟಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಕಡಿಮೆ ಮಾಡ್ಕೋಬೋದು. ಯಾಕೆಂದರೆ ನಾನು ತಣ್ಣಗಾದರೆ ತುಂಬ ಇನ್ನೂ ಗಟ್ಟಿಯಾಗುತ್ತೆ ಅಂತ ಹೇಳ್ಬಿಟ್ಟು ನಾನು 2.5 ಲೋಟದಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಈಗ ನಿಮಗೆ ಮಾಡಬೇಕಾದ್ರೇ ಗಟ್ಟಿ ಬೇಕು ಅಂದರೆ 2 ಲೋಟ ನೀರು ಇಡಿಸುತ್ತೆ. ಹಾಕ್ತೀಯಾ ನೋಡಿ.